ನಿಮ್ಗೆ ಗೊತ್ತಾ, ಬೇಬಿ ಫುಡ್ನ ಯಾವತ್ತು ಬೇಬಿ ಫೋಕಸ್ಡ್ ಬ್ರ್ಯಾಂಡ್ಸಿಂದಾನೇ ತೊಗೊಳ್ಬೇಕು. ಬಹಳಷ್ಟು ಜನ ಈ ನಡುವೆ ನನಗೆ ಕ್ವೆರೀಸ್ ತೊಗೊಂಡು ಬರ್ತಿದ್ದಾರೆ. ಮೊಳಕೆ ರಾಗಿ ಸರಿ ಬೇರೆ ಬ್ರ್ಯಾಂಡ್ದು ಇದೆ, ಮೊಳಕೆ ಕಾಳಿನ ಸರಿ ಕೂಡ ಸಿಗ್ತಾ ಇದೆ, ಅದು ಇನ್ನೂ ಕಮ್ಮಿ ಬೆಲೆಗೆ ಸಿಗ್ತಾ ಇದೆಯಲ್ಲ ಕವಿತಾ ಅಂತ. ಸೊ ಒಂದು ನಿಮಗೆ ನೆನಪಲ್ಲಿರಬೇಕು, ಜೆನೆರಿಕ್ ಬ್ರ್ಯಾಂಡ್ ಅವರು ಜನರಲ್ ಆಗಿ ಐಡಿಯೇಟ್ ಮಾಡಿ ನಿಮಗೆ ಬೇಬಿ ಫುಡ್ನ ತಯಾರು ಮಾಡಿರ್ತಾರೆ. ಬೇಬಿ ಸ್ಪೆಸಿಫಿಕ್ ಬ್ರ್ಯಾಂಡ್ ಅವರು ಮಗುವಿನ ಏಜ್, ಪೌಷ್ಟಿಕಾಂಶ ಮತ್ತು ಅವರ ಬೆಳವಣಿಗೆಗೆ ಏನು ಬೇಕು ಅನ್ನೋ R&D ಎಲ್ಲ ಕೂಡ ಇಲ್ಲಿ ಅಂದರೆ ನಮ್ಮಲ್ಲಿ ನಡೆದಿರುತ್ತೆ. ಈ ಸರಿ ನಿಮ್ಮ ಮಗುವಿಗಾಗಿ ಬಂದು ನಿಮ್ಮ ಮನೆಗೆ ತಲುಪೋದಕ್ಕೆ ಮುಂಚೆ ಒಂದೊಂದು ಸಾಮಗ್ರಿಗಳದ್ದು ನಾವು ಕ್ವಾಲಿಟಿ, ಪ್ಯೂರಿಟಿ ಚೆಕ್ ಮಾಡಿರ್ತೀವಿ ನಮ್ಮ ವೆಂಡರ್ಸ್ ಜೊತೆಗೆ. ಮತ್ತು ಕುಕ್ಕಿಂಗ್ ಮೆಥಡ್, ಹೈಜೀನ್ ಸ್ಟ್ಯಾಂಡರ್ಡ್ಸು ಮಗುವಿಗೆ ಹೇಗೆ ಬೇಕೋ ಅದನ್ನು ನಾವು ಇಲ್ಲಿ ಪ್ರಾಸೆಸ್ ಮಾಡ್ತೀವಿ. ಈಗ ನೀವು ಜೆನೆರಿಕ್ ಬ್ರ್ಯಾಂಡ್ಸು ಎಲ್ಲ ವಯಸ್ಸಿನವ್ರಿಗೂ ಎಲ್ಲ ತರಹದ ಐಟಮ್ಸ್ ಮಾಡ್ತಾರಲ್ಲ, ಅಂಥವ್ರ ಹತ್ರ ಹೋದರೆ ಅವರು ಸಾಮಾನ್ಯವಾಗಿ ಬಲ್ಕ್ ಪ್ರೊಸೆಸಿಂಗ್ ಮಾಡಲೇಬೇಕು, ಕಾಸ್ಟ್ ಕಟ್ಟಿಂಗ್ ಮಾಡಲೇಬೇಕು. ಸೊ ಕ್ವಾಲಿಟಿ ಫುಡ್ ನಿಮ್ಮ ಮಗುವಿಗೆ ಹೇಗೆ ಬರ್ತಾ ಇದೆ ಅಲ್ಲಿಂದ? ಇವತ್ತು ಗೊತ್ತಾಯ್ತಾ ನಿಮಗೆ, ಚೀಪರ್ ಬ್ರ್ಯಾಂಡ್ ಪ್ರಾಡಕ್ಟ್ಸು ಇದೇ ಥರನೇ ಕಾಣಿಸಿದ್ರು ಅದು ಡೆಫಿನೆಟ್ಲಿ ನಿಮ್ಮ ಮಗುಗೋಸ್ಕರನ ಮಾಡಿರೋದು ಅಂತ. ಈಗ ನಾವು ಮಕ್ಕಳು ಫ್ಯೂಚರ್ಗೋಸ್ಕರ ಅವ್ರ ಹೆಲ್ತ್ ಇನ್ಶೂರೆನ್ಸ್, ಅವ್ರ ಎಜುಕೇಷನ್, ಅವರ ಒಡವೆ, ವಸ್ತ್ರ, ಪ್ರಾಪರ್ಟಿ ಏನೇನಕ್ಕೂ ಎಷ್ಟು ರಿಸರ್ಚ್ ಮಾಡ್ತೀವಿ. ಆದರೆ ಅವರು ಹೆಲ್ದಿಯಾಗಿರಲಿಕ್ಕೆ ಬೇಕಾಗಿರೋ ಅಂಥ ಆಹಾರದ ಬಗ್ಗೆ ಯಾಕೆ ರಿಸರ್ಚ್ ಮಾಡಲ್ಲ? ಒಳ್ಳೆ ಕಂಪನಿಯಿಂದ ಯಾಕೆ ತೊಗೊಳ್ಳಲ್ಲ? ಸೊ ಪ್ಲೀಸ್ ಚೂಸ್ ವೈಸ್ಲಿ, ಚೂಸ್ ಟಾಟ್ಸ್ ಆ್ಯಂಡ್ ಮಾಮ್ಸ್.